ಅಂತಂದ್ರೆ ವರ್ಟಿಸಿಲಿಯಂ ವಿಲ್ಟ್ ಬಗ್ಗೆ ಇವತ್ತು ನಾವು ಮಾಹಿತಿ ಕೊಡಕ್ ಬಂದಿದ್ದೀವಿ. ವರ್ಟಿಸಿಲಿಯಂ ವಿಲ್ಟ್ ವೈಜ್ಞಾನಿಕ ಹೆಸರು ಬಂದು ವರ್ಟಿಸಿಲಿಯಂ ದಾಲಿಯಾ. ನಮಸ್ತೆ ರೈತ ಬಾಂಧವರೇ, ನನ್ನ ಹೆಸರು ಬಂದು ದರ್ಶನ್ ಮಾಡ್ತೀನಿ. ನಾನು BSc ಅಗ್ರಿಕಲ್ಚರ್ ಗ್ರಾಜುಯೇಟು. ಇವತ್ತು ನಾವು ಬ್ರಿಂಜಾಲ್ ಪ್ಲಾಟ್ ಬದನೆ ಗಿಡದ ಒಂದು ತೋಟಕ್ಕೆ ವಿಸಿಟ್ ಮಾಡಿದ್ದೀವಿ. ಈ ಪ್ಲಾಟ್ ಅಲ್ಲಿ ನಾವು ಏನು ಮಾಹಿತಿ ಕೊಡ್ತಾ ಇದೀವಿ ಅಂತಂದ್ರೆ ವರ್ಟಿಸಿಲಿಯಂ ವಿಲ್ಟ್ ಬಗ್ಗೆ ಇವತ್ತು ನಾವು ಮಾಹಿತಿ ಕೊಡಕ್ ಬಂದಿದ್ದೀವಿ. ವರ್ಟಿಸಿಲಿಯಂ ವಿಲ್ಟ್ ವೈಜ್ಞಾನಿಕ ಹೆಸರು ಬಂದು ವರ್ಟಿಸಿಲಿಯಂ ದಾಲಿಯಾ. ಮತ್ತೆ ಇದು ಯಾವ ವಾತಾವರಣದಲ್ಲಿ ಅತಿ ಹೆಚ್ಚಾಗಿ ಕಾಣಿಸ್ಕೊಳುತ್ತೆ ಅಂತಂದ್ರೆ 21 to 25 ಡಿಗ್ರಿ ಸೆಲ್ಸಿಯಸ್ಗೆ ಸಿಕ್ಕಾಪಟ್ಟೆ ಕಾಣಿಸ್ಕೊಳುತ್ತೆ. ಮೇಜರ್ ಆಗಿ ಇದು ಯಂಗ್ ಪ್ಲಾಂಟ್ಸ್ಗೆ ಬೇಗ ಅಟ್ಯಾಕ್ ಆಗುತ್ತೆ. ಯಾಕೆ ಯಂಗ್ ಪ್ಲಾಂಟ್ಸ್ಗೆ ಅಟ್ಯಾಕ್ ಆಗುತ್ತೆ ಮತ್ತೆ ಅದರಿಂದ ಏನು ಪ್ರಾಬ್ಲಮ್ ಆಗುತ್ತೆ ಅಂತಂದ್ರೆ ಫ್ಲವರ್ ಡ್ರಾಪ್ ಆಗುತ್ತೆ ಮತ್ತೆ ಕಾಯಿ ಕೂಡ ಡ್ರಾಪ್ ಆಗುತ್ತೆ. ಅದರಿಂದ ಈಲ್ಡ್ ಕಡಿಮೆ ಆಗುತ್ತೆ ನಮಗೆ. ವರ್ಟಿಸಿಲಿಯಂ ವಿಲ್ಟ್ ನಾವು ಸಿಂಪ್ಟಮ್ಸ್ನ ಅಬ್ಸರ್ವ್ ಮಾಡಬೇಕು ಅಂತಂತಂದ್ರೆ ನೀವು ನೋಡ್ಬೋದು. ಈಗ ವರ್ಟಿಸಿಲಿಯಂ ವಿಲ್ಟ್ ಸಿಂಪ್ಟಮ್ಸ್ನ ನಾವು ಇವಾಗ ಲೈವ್ ಪ್ಲಾಂಟ್ಸ್ ಅಲ್ಲಿ ತೋರಿಸ್ತೀವಿ. ಫಸ್ಟ್ ಬಂದು ಎಲೆ ಒಳಗಡೆ ಕಲರ್ ಡಿಸ್ಕಲರೇಷನ್ ಆಗುತ್ತೆ ನೋಡಿ, ಇದೆಲ್ಲ ಈ ಥರ ಕಲರ್ ಡಿಸ್ಕಲರೇಷನ್ ಆಗುತ್ತೆ. ಸೆಕೆಂಡ್ ಬಂದು ಎಲೆ ಎಲ್ಲ ಈ ಥರ ರೋಲ್ ಆಗುತ್ತೆ. ರೋಲ್ ಆದಮೇಲೆ ಲಾಸ್ಟಿಗೆ ಎಡ್ಜೆಲ್ಲ ಸುಟ್ಕೊಂಡ್ಬರುತ್ತೆ. ಆಮೇಲೆ ಈ ಥರ ಫ್ಲವರ್ ಎಲ್ಲ ಬರ್ನ್ ಆಗುತ್ತೆ. ಹಿಂಗೆ ಈ ಥರ ಎಲ್ಲ ಫ್ಲವರ್ ಎಲ್ಲ ಬರ್ನ್ ಆಗುತ್ತೆ. ಹಿಂಗೆಲ್ಲ ಬರ್ನ್ ಆದಮೇಲೆ ಕಾಯಿ ಕೂಡ ಡ್ರಾಪ್ ಆಗುತ್ತೆ. ಮತ್ತು ವರ್ಟಿಸಿಲಿಯಂ ವಿಲ್ಟ್ ಯಾಕೆ ಕಂಟ್ರೋಲ್ ಮಾಡ್ಕೊಬೇಕು ಅಂತಂದರೆ ಮೇಜರ್ ಆಗಿ ಬದನೆ ಗಿಡದಲ್ಲಿ ರೊಟೇಷನ್ ಇಂಪಾರ್ಟೆಂಟು. ಮತ್ತೆ ಅದನ್ನೇ ಬೆಳಿಬಾರ್ದು, ನಾವು ಬೇರೆ ಕ್ರಾಪ್ಗೆ ಹೋಗ್ತಾ ಇರಬೇಕು. ಮತ್ತು ಇದಕ್ಕೆ ಅತಿ ಹೆಚ್ಚು ಬೇವಿನ ಹಿಂಡಿ ಮತ್ತು ಹೊಂಗೆ ಹಿಂಡಿನ ಸೇರಿಸೋದ್ರಿಂದ ನಮಗೆ ಕಡಿಮೆ ಕಂಟ್ರೋಲಿಗೆ ಬರ್ತೈತೆ. ಸೂಕ್ಷ್ಮಾಣುಜೀವಿಗಳು ಟ್ರೈಕೋಡರ್ಮಾ ಆಗಲಿ ಸೂಡೋಮೋನಾಸು ಇವನ್ನೆಲ್ಲ ನಾವು ಹೆಚ್ಚಾಗಿ ಕೊಡೋದ್ರಿಂದ ನಮಗೆ ವರ್ಟಿಸಿಲಿಯಂ ವಿಲ್ಟ್ ಕಂಟ್ರೋಲಿಗೆ ಬರ್ತೈತೆ. ಕೆಮಿಕಲ್ ಮೆಥಡಲ್ಲಿ ಯಾವ ರೀತಿ ನಾವು ಕಂಟ್ರೋಲ್ ಮಾಡ್ಕೊಬೇಕು ಅಂತಂದರೆ 2 ಗ್ರಾಮ್ ಪರ್ ಲೀಟರ್ ನೀರಿಗೆ ಹಾಕಿ ನಾವು ಡ್ರೆಂಚಿಂಗ್ ತಗೊಳೋದ್ರಿಂದ ಕಂಟ್ರೋಲಿಗೆ ಬರುತ್ತೆ. ಮತ್ತು ಎಲೆಕ್ಟ್ರಾನ್ 2 ml ಪರ್ ಲೀಟ್ರಿಗೆ ಹಾಕಿ ನಾವು ಡ್ರೆಂಚಿಂಗ್ ತಗೊಳೋದ್ರಿಂದ ಕಂಟ್ರೋಲಿಗೆ ಬರುತ್ತೆ. ಗೊಬ್ಬರನ್ನ ಸೆಂಟಿಗ್ರಲ್ನ 1 ml ಪರ್ ಲೀಟರ್ ಆಗಿ ಡ್ರೆಂಚಿಂಗ್ ತಗೊಳೋದ್ರಿಂದ ಅದ್ರಿಗೂ ನಮಗೆ ಕಂಟ್ರೋಲ್ ಬರುತ್ತೆ. ಮತ್ತು ರೋಕೋ 2 ಗ್ರಾಮ್ ಪರ್ ಲೀಟರ್ ಅದನ್ನು ಅಷ್ಟೇ ನೀರಿಗೆ ಹಾಕಿ ನಾವು ಡ್ರೆಂಚಿಂಗ್ ಮಾಡೋದ್ರಿಂದ ಕಂಟ್ರೋಲ್ ಬರುತ್ತೆ. ನೀವು ಯಾವುದೇ ಕೆಮಿಕಲ್ ಮೆಥಡ್ ಡ್ರೆಂಚಿಂಗ್ ತಗೊಳೋದಕ್ಕಿಂತ ಮುಂಚೆ 10 ರಿಂದ 15 ನಿಮಿಷ ಫಸ್ಟ್ ನೀರು ಕೊಟ್ಟು ನಾವು ಡ್ರೆಂಚಿಂಗ್ ತೊಗೊಬೇಕು. ಸಿವಿಯರ್ ಪ್ಲಾಟ್ ಕಂಡಾಗ ಏನಾಗುತ್ತೆ, ಬ್ಯಾಕ್ ಟು ಬ್ಯಾಕ್ ನಾವು ಕಾಂಬಿನೇಷನ್ ಮೆಥಡಲ್ಲಿ ಡ್ರೆಂಚಿಂಗ್ ತಗೊಳೋದ್ರಿಂದ ಬೇಗ ನಮಗೆ ಕಂಟ್ರೋಲಿಗೆ ಬರುತ್ತೆ. ಥ್ಯಾಂಕ್ ಯು.